ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ಗ್ಯಾಸ್ ಅಭಾವ ಕೂಡ ಹೆಚ್ಚಾಗ್ತಾ ಇದೆ. ಸರಿಯಾಗಿ ಪೂರೈಕೆ ಆಗದಂತಹ ಹಿನ್ನೆಲೆ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ತೀವ್ರ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ. ಮುಂಜಾನೆ 5 ಗಂಟೆಯಿಂದಲೇ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. 5 ಗಂಟೆಗೆ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನು ತೆಗೆದುಕೊಳ್ಳುವಂತಹ ಸ್ಥಿತಿ ಅಲ್ಲಿನ ಜನರದ್ದು. ನಗರದ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಎದುರು ಗ್ರಾಹಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಖಾಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಚೇರಿ ಬಂದ್ ಮಾಡಿ ಎಲ್ಲ ಬಂದು ನಿಂತಿದ್ದಾರೆ. ಕಚೇರಿ ಬಂದ್ ಆಗಿದ್ರೂ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಗ್ರಾಹಕರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ಗ್ಯಾಸ್ ಅಭಾವ ಸೃಷ್ಟಿಯಾಗ್ತಾ ಇದೆ. ನೋಡಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ಎಷ್ಟರ ಮಟ್ಟಿಗೆ ಅಭಾವ ಇದೆ ಅಂತಂದ್ರೆ ಮುಂಜಾನೆ 5 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿದ್ದಾರೆ. ಏಜೆನ್ಸಿ ಅಂಗಡಿಗಳು ಕೂಡ ಎಲ್ಲ ಬಾಕ್ಲಾಕಿದೆ. ಆದರೂ ಕೂಡ ನಾವು ತೆಗೆದುಕೊಂಡು ಹೋಗಲೇಬೇಕು ಅನ್ನೋ ಅನಿವಾರ್ಯತೆ ಜನರಲ್ಲಿ ಕಾಡ್ತಾ ಇದೆ. ನೋಡಿ, ನಂದಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಬಾಕ್ಲು ಹಾಕಿದೆ, ಶಟರ್ ಹೇಳ್ತಿದ್ದಾರೆ. ಆದರೂ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಸಿಲಿಂಡರ್ನ ಸಾಲಾಗಿ ನಿಲ್ಲಿಸಿ ನಿಂತಿದ್ದಾರೆ ಜನರು, ಗ್ರಾಹಕರು ನಿಂತಿದ್ದಾರೆ. ಬೇರೆ ಆಪ್ಷನ್ ಇಲ್ಲ ಕಣ್ರಿ ಅವ್ರ ಹತ್ರ. ಅಡುಗೆ ಒಲೆ ಮಾಡಬೇಕು ಅಂದ್ರೂ ಆಗಲ್ಲ ಅವ್ರಿಗೆ. ಯಾವ ರೀತಿಯಾಗಿ ಮಾಡ್ತಾರೆ? ಕಟ್ಟಿಗೆಗಳನ್ನ ಎಲ್ಲಿಂದ ತರ್ತಾರೆ? ಈಗ ಕಟ್ಟಿಗೆಗಳಿಗೆ ಡಿಮ್ಯಾಂಡ್ ಆಗಿದೆ, ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ? ಇತ್ತ ಮನೆಯಲ್ಲಿರೋ ಸಿಲಿಂಡರ್ನ ಏನಾದ್ರು ತಗೊಂಬಂದ್ರೆ ಸಿಲಿಂಡರ್ನ ಸೀಸ್ ಮಾಡ್ತಾರೆ. ಎಷ್ಟು ಕಚ್ಚಿರಿ ಪಾಳೆ? 5 ಗಂಟೆ ಕಚ್ಚಿರಿ. ಇನ್ನೂ ಪಾಳೆ ಬಂದಿಲ್ರಿ. ಗ್ಯಾಸ್ ಖಾಲಿ ಐತ್ರಿ. ಗ್ಯಾಸ್ ಇಲ್ಲಿ ಪತ್ರ ಬಂದಿಲ್ಲ ನಮಗೆ. ಎಷ್ಟು ಕಚ್ಚಿರಿ ಪಾಳೆ? 5 ಗಂಟೆ ಕಚ್ಚಿರಿ. ಇನ್ನೂ ಪಾಳೆ ಬಂದಿಲ್ರಿ. ಗ್ಯಾಸ್ ಖಾಲಿ ಐತ್ರಿ. ಗ್ಯಾಸ್ ಇಲ್ಲಿ ಪತ್ರ ಬಂದಿಲ್ಲ ನಮಗೆ. ಎಷ್ಟು ಕಚ್ಚಿರಿ ಪಾಳೆ? 5 ಗಂಟೆ ಕಚ್ಚಿರಿ. ಇನ್ನೂ ಪಾಳೆ ಬಂದಿಲ್ರಿ. ಗ್ಯಾಸ್ ಖಾಲಿ. ಏಜೆನ್ಸಿಗಳು ಶಟರನ್ನ ಎಳೆದು ಹೋದ್ರೂ ಕೂಡ ಗ್ರಾಹಕರು ಮಾತ್ರ ನಿಂತಲ್ಲಿ ನಿಂತಿದ್ದಾರೆ. ಸರತಿ ಸಾಲಿನಲ್ಲಿ ಸಿಲಿಂಡರ್ಗಳನ್ನು ಜೋಡಿಸಿ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಈ ಬಿಸಿಲಿನ ಬೇಗೆಯಲ್ಲಿ ಒಂದು ಕಡೆ ಸಿಲಿಂಡರ್ ಇಲ್ಲ ಅಂತ ಅವರು ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ರೆ, ಬೇಯ್ತಾ ಇದ್ರೆ, ಇನ್ನು ಮತ್ತೊಂದು ಕಡೆ ಬಿಸಿಲಿನ ಬೇಗೆಯಲ್ಲಿ ಬೇಯ್ತಾ ಇದ್ದಾರೆ ಗ್ರಾಹಕರು. ಗಮನಿಸ್ತಾ ಇದ್ದೀರಿ ಎಷ್ಟು ಉದ್ದಕ್ಕೆ ಕ್ಯೂ ನಿಂತಿದೆ ಅಂತ. ಒಂದು ಕಡೆ ಸಿಲಿಂಡರ್ಗಳು, ಒಂದು ಕಡೆ ಜನ. ಒಟ್ಟಿನಲ್ಲಿ ಗ್ರಾಹಕರಿಗೆ ಬೇಕೇ ಬೇಕು, ಪರದಾಡ್ತಾ ಇದ್ದಾರೆ. ಅದು ಸಿಲಿಂಡರ್ ಇಲ್ಲ ಅಂದರೆ ಹೊಟ್ಟೆಗೆ ಅವ್ರಿಗೆ ಕಲ್ಲು ಬಿದ್ದ ಹಾಗೆ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಸುತ್ಕೊಳ್ಳೋ ಹಾಗೆ ಆಯಿತು. ಈಗ ಸದ್ಯಕ್ಕೆ 2 ಹಡಗುಗಳು ನಮ್ಮ ನೌಕೆಗೆ ಬರ್ತಾ ಇರೋದ್ರಿಂದ, ನಮ್ಮ ನೌಕೆಗಳು ಏನಿದ್ದಾವೆ ಅದು ನಮ್ಮ ಭಾರತಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಇನ್ನು ಕೆಲವು ದಿನಗಳಲ್ಲಿ ಈ ಒಂದು ಸಮಸ್ಯೆ ಕಮ್ಮಿ ಆಗತ್ತೆ. ಪೂರ್ತಿ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗತ್ತೆ. ಇಲ್ಲ ಅಂತಂದರೆ ಬಹಳ ತೊಂದರೆ ಆಗ್ಬಿಡುತ್ತೆ. ಈಗ 2 ಹಡಗುಗಳೇನಾದರೂ ಬರದೇ ಹೋಗಿದ್ರೆ ಬಹಳ ತೊಂದರೆ ಆಗ್ತಿತ್ತು ನಮ್ಮ ಭಾರತಕ್ಕೆ. ಎಲ್ಲವೂ ಚೆನ್ನಾಗಿದ್ದಾಗಲೇ ಮರಗಳನ್ನು ಒಂದು ಬಿಡ್ತಾ ಇರಲಿಲ್ಲ, ಕಡಿತಾ ಇದ್ರು. ಇಂತಹ ಸಂದರ್ಭದಲ್ಲಿ ಈಗ ಈ ರೀತಿ ಪರಿಸ್ಥಿತಿ ಅಭಾವ ಉಂಟಾದಾಗ, LPG ಸಮಸ್ಯೆ ಬಂದಾಗ ಚೆನ್ನಾಗಿರೋ ಮರಗಳನ್ನು ಕೂಡ ಬಿಡೋದಿಲ್ಲ. ಬಿಕಾಸ್ ಬೇರೆ ಆಪ್ಷನ್ ಇಲ್ಲ. ಕಟ್ಟಿಗೆ ಬೇಕು ಅಂತಂದರೆ ಮರಗಳನ್ನು ಕಡಿಲೇಬೇಕು. ಅದಕ್ಕೆ ಅಂತ ಬೇರೆ ಕಟ್ಟಿಗೆಗಳಿರ್ತಾವೆ. ಆದರೆ ಅಲ್ಲಿ ನೋಡಿದ್ರೆ ರೇಟ್ ಜಾಸ್ತಿ, ಅಕ್ರಮವಾಗಿ ಹೋಗುವಂಥ ಎಷ್ಟೋ ಕೆಲಸಗಳು ನಡೆದು ಹೋಗುತ್ತೆ ಈ ಒಂದು ಘಟನೆಯಿಂದ. ಹಾಗಾಗಿ ಇನ್ನೇನು ಕೆಲವು ದಿನಗಳಲ್ಲಿ, ಸ್ವಲ್ಪ ದಿನಗಳಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ. ಸದ್ಯಕ್ಕೆ ಅಭಾವ ಅಂತೂ ಹೆಚ್ಚಿದೆ ಗ್ಯಾಸಿನದು. ಗೃಹ ಬಳಕೆಗೂ ಕೂಡ ಈಗ ತಿಂಗಳಿಗೆ ಪರದಾಡುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅದರಲ್ಲಿಯೂ ನಮ್ಮ ಆವಾಗಲೇ ಕಾಲರ್ ಕೂಡ ಫೋನ್ ಮಾಡಿದಾಗ ಹೇಳಿದ್ರು ಜಾಯಿಂಟ್ ಫ್ಯಾಮಿಲಿ ಅಂತ. ಜಾಯಿಂಟ್ ಫ್ಯಾಮಿಲಿಲಿ ಇನ್ನೂ ಕೂಡ ಬಹಳ ತೊಂದರೆ. ಯಾಕಂದರೆ ತಿಂಗಳಿಗೆ ಒಂದೇ ರೇಷನ್. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಜನ ಹೆಚ್ಚಿರ್ತಾರೆ, 3 ಹೊತ್ತು ಅಡುಗೆಯನ್ನು ಮಾಡಬೇಕಾಗತ್ತೆ. ಕೆಲವರು ಅವ್ರ ಮನೆಯಲ್ಲಿ ಹಿರಿಯರಾದವರಂಥವ್ರು, ವಯಸ್ಸಾದವ್ರಂಥವ್ರು ಇರ್ತಾರೆ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ. ಅವ್ರಿಗೆ 3 ಹೊತ್ತು ಊಟ ಇರಬೇಕಾಗತ್ತೆ, ಬಿಸಿ ಬಿಸಿ ಊಟನೇ ತಿನ್ನಬೇಕಾಗತ್ತೆ, ತಣ್ಣಗಿರೋ ಊಟ ತಿನ್ನೋದಕ್ಕಾಗೋದಿಲ್ಲ. ಈ ರೀತಿ ಕೆಲವೊಂದು ತೊಂದರೆಗಳಿರುತ್ತೆ. ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಗ್ಯಾಸ್ LPGಯಿಂದ ಎಷ್ಟು ಜನ ತತ್ತರಿಸಿ ಹೋಗ್ತಿದ್ದಾರೆ. ನಾವು ಒಲೆ ಅಡುಗೆಯಲ್ಲಿ ಮಾಡೋಣ ಅಂದರೆ ಅವ್ರಿಗೆ ಆ ಥರ ಫೆಸಿಲಿಟೀಸ್ ಮನೆಯಲ್ಲಿ ಮಾಡ್ಕೊಂಡಿರಲ್ಲ. ಯಾಕಂದರೆ ಈಗಿನ ಜೀವನ ಶೈಲಿಗೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇದಕ್ಕೂ ಸೈ ಅದಕ್ಕೂ ಸೈ ಅನ್ನೋಕೆ ಬರಲ್ಲ ಕೆಲವರಿಗೆ. ಆಗ ತುಂಬ ತೊಂದರೆಗಳಾಗ್ಬಿಡುತ್ತೆ. ಅಡುಗೆ ಅನಿಲ ಮತ್ತು CNG ಗ್ಯಾಸ್ಗೂ ಕೂಡ ಈಗ ತತ್ವಾರ ಶುರು ಆಗ್ಬಿಟ್ಟಿದೆ. ಎಷ್ಟೋ ಹೋಟೆಲ್ಗಳು ಕಟ್ಟಿಗೆಗಳನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾ ಇದ್ದಾರೆ ಕಟ್ಟಿಗೆಗಳನ್ನು. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಏಜೆನ್ಸಿ ಬಾಕ್ಲು ಹಾಕಿದ್ರು ಕೂಡ ಸಿಲಿಂಡರ್ನ ಹಿಡಿದು ಗ್ರಾಹಕರು ಯಾವ ರೀತಿಯಾಗಿ ಕಾಯ್ಕೊಂಡು ಕೂತಿದ್ದಾರೆ ಅಂತ.
ಸಿಲಿಂಡರ್ನೇ ಈಗ ತುಂಬಿಸ್ಕೊಂಡ್ಲೇಬೇಕು ಅವ್ರು, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಎಸ್ ನೋಡೋಣ, ನಮ್ಮ ಗ್ರಾಹಕರು ಕೂಡ, ನಮ್ಮ ವೀಕ್ಷಕರು ಕೂಡ ಫೋನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಗ್ರಾಹಕರು ಪರದಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ವೀಕ್ಷಕರು ಕೂಡ ಏನೇನು ಹೇಳ್ತಾರೆ ನೋಡೋಣ, ಮಾತಾಡ್ಸೋಣ. ಹಲೋ, ನಮಸ್ತೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು ಮೈಸೂರು ಜಿಲ್ಲಾ ನಂಜನಗೂಡು ತಾಲೂಕು ಬಿಲ್ಗೆರೆ ಹೋಬಳಿಯಿಂದ. ಓಕೆ, ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನ್ ಕತೆ? ಬಿಸ್ನೆಸ್ ಏನಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಗುರುಸ್ವಾಮಿ ಅಂತ. ಪುಟ್ಟಸ್ವಾಮಿನಾ ಗುರುಸ್ವಾಮಿನಾ? ಗುರುಸ್ವಾಮಿ. ಗುರುಸ್ವಾಮಿ, ಓಕೆ. ಹೇಗಿದೆ ನಿಮ್ಮ ಜೀವನ ಈಗ, ಸಿಲಿಂಡರ್ ಜೀವನ? ಅದನ್ನೇ ಕೇಳಕ ನಾನು ಮಾಡೋದು, ಏನು ಬರ್ತದ ಇಲ್ವಾ, ಹೆಂಗೆ ಏನ ಅಂತ. ಇಲ್ಲ, ಈಗ ಸದ್ಯಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ಅಂದ್ರೆ ನೀವು ಬಿಸ್ನೆಸ್ ಮಾಡ್ತಿರೋದಾ ಏನು? ಇಲ್ಲ ಮೇಡಮ್, ನಮ್ಮ ಮನೆಗ. ಓಕೆ, ನಿಮ್ ಮನೆಗೆ ಸಿಲಿಂಡರ್ ಇದೆಯಾ? ಈಗ ಇವತ್ತು ನಾಳೆ ತೀರೋ ಇತ್ತ, ಸಿಲಿಂಡರ್ ಇಲ್ಲ. ಹೌದಾ, ಬುಕ್ ಮಾಡಿದ್ರ ಸಿಲಿಂಡರ್ ಏನಾದ್ರು ಖಾಲಿ ಆಗಿತ್ತು ಅಂತ? ಮಾಡಿ 4 ದಿನ ಆಯ್ತು, ಅವ್ರು ಎತ್ತಾನೆ ಇಲ್ವಲ್ಲ, ಭಾರತ್ ಗ್ಯಾಸ್ ನವರು ನರಸೀಪುರ. ಹೌದಾ, ಇವಾಗ ಏನಾಗಿದೆ ಅಂದ್ರೆ 4 ದಿವಸಕ್ಕೆ ಸಿಲಿಂಡರ್ ಬರಲ್ಲ, 10 ದಿವಸ 15 ದಿವಸ ವೇಟ್ ಮಾಡ್ಬೇಕಾಗುತ್ತೆ ನೀವು ಸಿಲಿಂಡರ್ ಖಾಲಿ ಆದ್ಮೇಲೆ. ನಾಳಕ್ ಹಬ್ಬದಲ್ಲಪ್ಪ, ಏನ ಮಾಡೋದು ಈಗ? ಮುಂಚೆ ಎಲ್ಲ 2-3 ದಿವಸಕ್ಕೆ ಬಂದ್ಬಿಡ್ತಿತ್ತು, ಆದ್ರೆ ಇವಾಗ ಅಲ್ಲೆಲ್ಲೋ ಯುದ್ಧ ನಡೀತಾ ಇರೋದಕ್ಕೆ ಇಲ್ಲೆಲ್ಲ ಎಫೆಕ್ಟ್ ಬೀಳ್ತಾ ಐತೆ. ಅದಕ್ಕೆ ನಾನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಲ್ಲ. ಬರುತ್ತೆ, ಬಟ್ ಇನ್ನೂ 1-2 ತಿಂಗಳು 3 ತಿಂಗಳು ಆಗ್ಬೋದು ಸುಮಾರು. ಅಯ್ಯೋ ಶಿವ, ಏನಪ್ಪ ಮಾಡೋದು ಅಲ್ಲಿ ಗಂಟ? ಅಲ್ಲಿವರೆಗೆ ಏನ್ ಮಾಡೋದು ಅಂದ್ರೆ, ನೀವು ಅದೇ ತಿಂಗಳಿಗೆ ಒಂದು 15 ದಿವಸ ಆದ್ಮೇಲೆ, 20 ದಿವಸ ಆದ್ಮೇಲೆ ಸಿಲಿಂಡರ್ ಬರುತ್ತೆ, ತಿಂಗಳಿಗೊಂದು ಅಂತ. ಆ ಸಿಲಿಂಡರ್ ನೀವು ಯೂಸ್ ಮಾಡ್ಬೇಕಾಗತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ ಎದುರಾಗುತ್ತೆ ನೋಡಿ. ಗುರುಸ್ವಾಮಿ ಅವರೇ, ಧನ್ಯವಾದಗಳು ಕರೆ ಮಾಡಿ ಮಾತನಾಡೋದಕ್ಕಾಗಿ. ನೋಡಿ ಯಾವ ರೀತಿಯಾಗಿ ಅಭಾವ ಸೃಷ್ಟಿಯಾಗಿದೆ ಅಂದ್ರೆ, ಅವರು ಅಯ್ಯೋ ಶಿವನೇ ಏನು ಮಾಡಬೇಕು ನಾನು ಮುಂದೆ ಅನ್ನೋ ನಿಟ್ಟಿನಲ್ಲಿ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಈಗ ನಾವು ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ, LPG ಸಿಗ್ತಾ ಇಲ್ಲ, ಅಡುಗೆ ಮಾಡಿ ತಿನ್ನಬೇಕೀಗ ನಾವು, ಹೊಟ್ಟೆಗೆ ನಮ್ಗೆ ಪೌಷ್ಟಿಕಾಂಶ ಬೇಕು. ಎಲ್ಲಿಂದ ತರೋದು ಪೌಷ್ಟಿಕಾಂಶನ? ಅಡುಗೆ ಮಾಡಿದ್ರೆ ಒಂದು ಪಕ್ಷ ಹೊಟ್ಟೆ ತುಂಬುತ್ತೆ, ಅಡುಗೆ ಎಲ್ಲಿಂದ ಮಾಡೋದು? ಅದೇ ಹೇಳಿದ್ನಲ್ಲ, ಕಟ್ಟಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಟ್ಟಿಗೆಗಳನ್ನು ತಗೊಳ್ಳೋಣ ಅಂತಂದರೆ ಜನರು ಈ ರೀತಿಯಾಗಿ ಹೇಳ್ತಾರೆ. ಜಾಸ್ತಿ ಹೈಕ್ ಮಾಡಿದ್ದಾರೆ ಕಟ್ಟಿಗೆಗಳನ್ನು ಕೂಡ. ಆದರೆ ಈಗ 2 ನಮ್ಮ ಭಾರತ ನೌಕೆಗಳು ಭಾರತಕ್ಕೆ ಬರ್ತಾ ಇರೋದ್ರಿಂದ ಈ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಬಗೆಹರಿಯುತ್ತೆ. ಅದೇ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. ನಮ್ಮ ನೆಕ್ಸ್ಟ್ ಸಾರ್ವಜನಿಕರು ಕೂಡ ಕರೆಯಲ್ಲಿ ಸಂಪರ್ಕದಲ್ಲಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಹಲೋ, ನಮಸ್ಕಾರ. ಹಲೋ, ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು RR ನಗರದಿಂದ ಮೇಡಮ್, ರಾಜರಾಜೇಶ್ವರಿ ನಗರದಿಂದ. ನಿಮ್ಮ ಹೆಸರು ಸರ್? ದರ್ಶನ್ ಅಂತ ಹೇಳ್ಬಿಟ್ಟು. ಓಕೆ, ಏನ್ ಮಾಡ್ಕೊಂಡಿದ್ದೀರಿ ವೃತ್ತಿ? ನಮ್ದು ಹೋಟ್ಲಿಗೆ ಚಿಂಟು ತಿಂಡಿ ಮನೆ ಅಂತ. ನಾವು ಶೂಟಿಂಗ್ ಧಾರಾವಾಹಿಗೆಲ್ಲ ಊಟಗಳು ಕಳಿಸ್ತೀವಿ. ಓಕೆ. ನಮ್ದು 3 ದಿನದಿಂದ ಸಿಲಿಂಡರ್ ಸಿಗ್ತಲ್ಲ, 1 ಸಿಲಿಂಡರ್ ಸಿಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ 4-5 ಸಿಲಿಂಡರ್ಗಳು ಬರ್ತಾ ಇದಾವೆ ಡೈಲಿ. ಬೆಳಗ್ಗೆ ಬರ್ತಾರೆ, ಇಳಿಸ್ತಾರೆ, ಹೋಗ್ತಾರೆ. ಆ ಟಿವಿಲೆಲ್ಲ ತೋರ್ಸೋದ್ರಿಂದ ಚಿಕ್ಕ ಸಿಲಿಂಡರ್ ಬಳಸೋದ್ರಿಂದ ಅಂತ ಹೇಳ್ಬಿಟ್ಟು ನಾವು ಯಾವ ಮಾಡ್ದಲ್ಲ ಮಲ್ ಕೂತಿದ್ವಿ. 45,000 ಬಾಡಿಗೆ ಕಟ್ಟಬೇಕು, ನೀರ್ ಬಿಲ್ 20,000 ಬರುತ್ತೆ. ಎಲ್ಲಿಂದ ತಂದ್ರೆ ಹಾಕೋದು ಮೇಡಮ್ ನಾವು? ಈಗ ನೀವು ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ತಂದು ಇಳಿಸ್ತಾರೆ 4 ಸಿಲಿಂಡರ್ ಅಂದ್ರಲ್ಲ, ಯಾವತ್ತಾರು ಹೋಗಿ ವಿಚಾರಿಸಿದಿರಾ ಅಲ್ಲಿ ನೀವು? ಕೇಳ್ದು, ನಾವ್ ಅಲ್ಲಿ ಕೆಲಸ ಮಾಡೋ ಹುಡುಗರ್ನೆಲ್ಲ ಕೇಳ್ದು. ಏಜೆನ್ಸಿಯರು ಯಾರೋ ಏಜೆನ್ಸಿ ತರ್ತಾರೆ, ಬ್ಲಾಕ್ ಅಲ್ಲಿ ಕೊಡ್ತಾರೆ ಅಂತ ಹೋಗ್ತಾರೆ. ಅದೇ RR ನಗರ ಹಡಗೇರಳ್ಳಿ ಮೇನ್ ರೋಡ್ ಅಲ್ಲೇ ಇರೋದು ಹೋಟ್ಲು. 2 ದಿನ ಆಯ್ತು ಕ್ಲೋಸ್ ಮಾಡಿ. ನಮ್ದು ಭಾನುವಾರಕ್ಕೆ ಲಾಸ್ಟ್ ಆಗೋಯ್ತು. 1 ಸಿಲಿಂಡರ್ ಇಟ್ಕೊಂಡಿದ್ದು ದೊಡ್ಡದು, ಭಾನುವಾರಕ್ಕೆ ಲಾಸ್ಟ್ ಆಗೋಯ್ತು. ನೀವು ಕಟ್ಟಿಗೆಗಳನ್ನ ಯೂಸ್ ಮಾಡಿ ಓಪನ್ ಮಾಡ್ಬೋದಾಗಿತ್ತಲ್ಲ ಮತ್ತೆ? ಅಲ್ಲಿ ಬಿಲ್ಡಿಂಗ್ ಓನರ್ ಗಳು ಬಿಡ್ಬೇಕಲ್ಲ, ಲಕ್ಷಾಂತರ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿರ್ತಾರೆ. ನಾವು ಕೆಳಗಡೆ ಕಟ್ಟಿಗೆ ಹಾಕಕ್ ಹೋದ್ರೆ ಖಾಲಿ ಮಾಡಿ ಅಂತಾರೆ. ಇದ್ರ ಬಗ್ಗೆ ನೀವು ಮಾತನಾಡಿದಿರಾ? ಈ ರೀತಿ ಇದೆ ತೊಂದ್ರೆ ನಮ್ಗೆ, ಈ ರೀತಿ ಅಂತ ನಿಮ್ಮ ಮಾಲೀಕರ ಹತ್ರ ಏನಾದ್ರು ಮಾತನಾಡಿದ್ರಾ ನೀವು? ನಮ್ಮ ಮಾಲೀಕರ ಹತ್ರ ಹೇಳಿದ್ರೆ ಅವ್ರ ಖಾಲಿ ಮಾಡಿ ಅಂತಾರೆ, ಬಿಲ್ಡಿಂಗ್ ಖಾಲಿ ಮಾಡಿ ಇಮಿಡಿಯೇಟ್ ಆಗಿ ಅಂತಾರೆ. ನಮಗೆ ಮೇನ್ ರೋಡ್ ಅಲ್ಲಿ ಕಮರ್ಷಿಯಲ್ ಜಾಗ, ಯಾರು ಬಾಡಿಗೆಗೆ ಬರ್ತಾರೆ ಅಂತಾರೆ. ಹಂಗಾದ್ರೆ ನೀವು ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ಅಂತ ಆಯ್ತು. ಅಯ್ಯೋ, ನಾವ್ ಮನೇಲಿ ಕೂತಿದೀವಿ. ಇವಾಗ 15ನೇ ತಾರೀಕೆ ಬಾಡಿಗೆ ಕಟ್ಬೇಕಿತ್ತು, ಓನರ್ ಕೈಗೂ ಸಿಕ್ಕಿಲ್ಲ, ಸುಮ್ ಮನೇಲಿ ಕೂತಿದೀವಿ. ನಾವು ಧಾರಾವಾಹಿಗಳಿಗೆ ಜಾಸ್ತಿ, ಕನ್ನಡ ಇಂಡಸ್ಟ್ರಿಗೆ, ಶೂಟಿಂಗ್ ಗಳಿಗೆ, ಧಾರಾವಾಹಿಗಳಿಗೆಲ್ಲ ಊಟ ತಿಂಡಿ ಕೊಡ್ತೀವಿ. ಚಿಂಟು ತಿಂಡಿ ಮನೆ ಅಂತ ನಮ್ ಹೋಟ್ಲ್ ಹೆಸರು. ಈಗ ದರ್ಶನ್ ಅವರೇ, ಇವಾಗ ನಿಮಗೆ ಈ ತೊಂದರೆ ಆಗ್ತಿರೋದ್ರಿಂದ ನೀವೇನಾದ್ರೂ ಸರ್ಕಾರಕ್ಕೆ ನಮ್ಮ ಮುಖಾಂತರ, ಅಂದ್ರೆ ನಮ್ಮ ಚಾನಲ್ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ ಅಂದ್ರೆ, ಇದು ನಿಮ್ಗೆ ಓಪನ್ ಸ್ಟೇಜ್. ನೀವು ಇದ್ರಲ್ಲಿ ಮಾತನಾಡಿದ್ದು ಅದನ್ನ ಅಧಿಕಾರಿಗಳಿಗೆ ಗಮನಿಸಿ ಬಹುಶಃ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರಬಹುದು. ನೀವೇನಾದ್ರೂ ಮಾತಾಡಾಗಿದ್ರೆ, ಹೇಳಾಗಿದ್ರೆ ಸರ್ಕಾರಕ್ಕೆ ಹೇಳಬಹುದು ನೀವು. ಈಗ ಅಲ್ಲ, ಗೊತ್ತಾಯ್ತು. ನಾವ್ ಹೇಳೋದೇನ್ ಗೊತ್ತಾ, ಅಟ್ಲೀಸ್ಟ್ ಸಣ್ಣ ಪುಟ್ಟ ಹೋಟ್ಲ್ಗಳಿಗಾರು 1 ಲಕ್ಷ, 50,000 ಬಾಡಿಗೆ ಕಟ್ತಾ ಇರೋಕಾದ್ರು ಒಂದೊಂದ್ ಸಿಲಿಂಡರ್ ಆದ್ರೂ ವ್ಯವಸ್ಥೆ ಮಾಡ್ಕೊಡ್ಬೋದಲ್ಲ. ಬಿಡ್ಬೇಕಲ್ಲ. ಈಗ ನಾವು 10 ವರ್ಷ ಆಯ್ತು ಹೋಟ್ಲ್ ಓಪನ್ ಮಾಡಿ. ಈಗ ನಮಗೆ ಸೌದೆ ಹಾಕಕ್ಕೂ ಬಿಡಲ್ಲ, ಬಾಡಿಗೆನೂ ಕಟ್ಬೇಕು. ಕೊಟ್ಟಿರೋ 5 ಲಕ್ಷ ಅಡ್ವಾನ್ಸ್ ಅಲ್ಲಿ ಈ ತಿಂಗಳು ಬಾಡಿಗೆ ಕಟ್ಟಲಿಲ್ಲ, ಅದು ಮುರ್ಕೊಂಡ್ ಕೊಡ್ತಾರೆ.
ಮುಂದಿನ ಪರಿಸ್ಥಿತಿಗಳಲ್ಲಿ ನಾವೇನ್ ಮಾಡೋದು, ಸುಸೈಡ್ ಮಾಡ್ಕೊಬೇಕಷ್ಟೇ. ಅಲ್ಲಲ್ಲ ಆತರ ನಿರ್ಧಾರ ಏನ್ ತಗೊಳಕ್ ಹೋಗ್ಬೇಡಿ. ಹೋಟ್ಲ್ ಮಾಡ್ಕೊಂಡಿದ್ದೀವಿ. ಅಲ್ಲ ದರ್ಶನ್ ಅವರೇ, ಈಗ ಎಲ್ರಿಗೂ ಕಷ್ಟ ಬರುತ್ತೆ ಇಲ್ಲ ಅಂತಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಬಂದಿರೋದಕ್ಕೆ ನೀವು ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ನ್ಯಾಯ ಚಿಕ್ಕವ್ರಿಗೂ ನ್ಯಾಯ. ಎಸ್ ದರ್ಶನ್ ಅವರೇ, ನೋಡಿ, ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಈ ರೀತಿ ತೊಂದರೆ ಆಯ್ತು ಅನ್ನೋ ಮಟ್ಟಕ್ಕೆ ಅಯ್ಯೋ ನಮ್ಗೆ ಏನು ಕಾಣ್ತಾ ಇಲ್ಲ ದಾರಿ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಪರಿಹಾರ ಅಲ್ಲ. ನೀವು ಇದನ್ನ ಕುಲಂಕುಷವಾಗಿ ನೀವು ಮಾತಾಡಿ ನೋಡಿ, ಯಾಕಂದ್ರೆ ಈ ರೀತಿ ಇದೆ, ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು, ನಾವು ಯಾಕೆ ಕಟ್ಟಿಗೆ ಹಾಕ್ಬಾರ್ದು ಅಂತ ನಿಮ್ಮ ಓನರ್ ನಮಗೆ ಕೇಳಿ. ಅದ್ಯಾಕೆ ಬೇಡ ಅಂತಾರೆ? ನಿಮ್ಮ ಓನರನ್ನ ಕೇಳಬೇಕಾಗತ್ತೆ, ನೀವು ಮನವಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ಸರ್. ಎಷ್ಟೇ ಬಂಡವಾಳ ಕಟ್ಟಿದ್ರು ಕೂಡ ಕೆಲವೊಂದು ಸಲ ಈ ರೀತಿ ಅಭಾವಗಳು ಅವಾಗವಾಗ ರಾಜ್ಯದಲ್ಲಿ ಸೃಷ್ಟಿ ಆಗ್ತಾ ಇರುತ್ತೆ. ಈ ಸೃಷ್ಟಿ ಆದಾಗ ನೀವು ಕೂಡ ಹೀಗಲ್ಲ ಹಾಗೆ ಅಂತ ಮನವಿ ಮಾಡ್ಕೊಳ್ಳೋದೋ, ಇಲ್ಲ ಅದಕ್ಕೊಂದು ಪರ್ಯಾಯ ಮಾರ್ಗ ಹುಡ್ಕೊಳ್ಳೋದೋ, ಇಲ್ಲ ಸರ್ಕಾರಕ್ಕೆ ಏನೋ ಒಂದು ಮನವಿ ಮಾಡ್ಕೊಳ್ಳೋದೋ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈ ರೀತಿ ನೀವು ನಾನು ಸತ್ತೋಗ್ಬಿಡ್ತೀನಿ ಅಥವಾ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ದಾರಿ ಅಂತಂದ್ರೆ ಅದು ತಪ್ಪು ಆಲೋಚನೆ ನಿಮ್ದು. ಎಂತಹದ್ದೇ ಕಷ್ಟ ಬಂದರೂ ಅದನ್ನು ನಿಭಾಯಿಸಬೇಕು. ಇದನ್ನ ಎಷ್ಟು ದಿನಗಳ ಕಾಲ ಇರುತ್ತೆ ಸರ್? ಇನ್ನೊಂದು 2-3 ದಿನಗಳ ಕಾಲನೋ ಇಲ್ಲ 1 ತಿಂಗಳ ಕಾಲ ಏನೋ ಇರುತ್ತೆ. ಯಾಕಂದ್ರೆ ಈಗ ನಮ್ಮ ಏನು ಇರಾನ್ ಬಂದ್ ಮಾಡಿತ್ತು, ಅರ್ಮುಜ್ ಜಲಸಂಧಿನ ಈಗ ಬಿಟ್ಟಿದ್ದಾರೆ, ಓಪನ್ ಮಾಡಿದ್ದಾರೆ. 2 ಹಡಗು ಬರ್ತಾ ಇದೆ, ಇಲ್ಲಿ ಒಂದು ಇಂಧನವನ್ನು ತಗೊಂಡ್ ಬರ್ತಾ ಇದೆ, ಅನಿಲವನ್ನು ತಗೊಂಡ್ ಬರ್ತಾ ಇದೆ. ಕೊಡ್ತಾರಲ್ವಾ ಅನಿಲವನ್ನ. ಈಗ ಒಂದ್ ಸ್ವಲ್ಪ ಎಲ್ಲಾ ಕಡೆ ಸೃಷ್ಟಿ ಆಗಿದೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಸಿಲಿಂಡರ್ನ, ಎಲ್ಲರೂ ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಲ್ವಾ. ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಬರೀ ಒಂದು ಮನೆಯ ಸಮಸ್ಯೆ ಅಲ್ಲ ಇದು. ಒಂದು ಮನೆಯ ಸಮಸ್ಯೆ ಆದ್ರೆ ಇದೊಂಥರ ಅಂತ ಅನ್ಬಹುದು, ಬಟ್ ಇದು ಇಡೀ ಮನೆಯ ಸಮಸ್ಯೆ ದರ್ಶನ್ ಅವರೇ. ಹಾಗಾಗಿ ನೀವು ಸ್ವಲ್ಪ ಗಮನಿಸಬೇಕಾಗತ್ತೆ ಯಾವ ರೀತಿಯಾಗಿ ಇದರಿಂದ ನಾನು ಹೊರ ಬರಬೇಕು, ಏನ್ನ ಫೇಸ್ ಮಾಡ್ಬೇಕು ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇಲ್ಲ ಅಂದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದ್ರೆ ಏನೂ ಬರಲ್ಲ ಸರ್. ನೀವ್ ಹೇಳಿದ್ರಿ ಎಷ್ಟು ವರ್ಷ ಆಯ್ತು ಅಂದ್ರೆ ಹೋಟೆಲ್ ಹಾಕಿ? ನಾವು ಹೋಟೆಲ್ ಮಾಡಿ 10 ವರ್ಷ ಆಯ್ತು. 10 ವರ್ಷದಿಂದ ನೀವು ಮಣ್ಣೊತ್ಬಿಟ್ಟು ಇವಾಗ ಇದ್ಯಾವ್ದೋ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕುಗ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ದಾರಿ ಅಂದ್ರೆ ತಪ್ಪು ಸರ್. ಈಗ ನಮ್ ಪರಿಸ್ಥಿತಿಗಳು ಹಂಗಾಗ್ಬಿಟ್ಟಿದಾವೆ. ಯಾಕೆಂದ್ರೆ ಆ ಪರಿಸ್ಥಿತಿಯಿಂದ ಹೊರ ಬರಕ್ ಟ್ರೈ ಮಾಡಿ ನೀವು. ಆತ್ಮಹತ್ಯೆನೇ ಕಾರಣ ಅನ್ನೋದಕ್ಕೆ ಯಾಕೆ ನೀವು ಆ mindset ಗೆ ಹೋಗ್ತೀರಿ? ನಿಮ್ಮ ಟಿವಿ ನೋಡ್ತಾ ಕೂತಿದೀವಿ. ಸಿಲಿಂಡರ್ ಇವತ್ ಬರ್ತಾ ಇದೆ, ನಾಳೆ ಬರ್ತಾ ಇದೆ, ಇವತ್ ಸಿಗ್ಬೋದು, ನಾಳೆ ಸಿಗ್ಬೋದು. ನಾವೊಂದ್ 50 ಏಜೆನ್ಸಿಯರ್ನ ಕಾಂಟ್ಯಾಕ್ಟ್ ಮಾಡಿದೀವಿ. ಇಲ್ಲಪ್ಪ ಬರೋದೇ ಇಲ್ಲ, ಅವ್ರು ಹೇಳ್ಬಿಟ್ಟಿದ್ದಾರೆ ಕಡಾಕಂಡಿ. ಈಗ ನೀವು ಬ್ಲಾಕ್ ಅಲ್ಲಿ ಮಾರೋರ್ನ ಯಾರು ನೀವು ಟ್ರೈ ಮಾಡಿದ್ರಾ? ಎಷ್ಟ್ ಕೊಡ್ತಾರೆ ಏನು ಅಂತ ವಿಚಾರಿಸಿದ್ರಾ? ಹೌದು, 6 ಸಿಲಿಂಡರ್ 3,000 ಕೇಳ್ತಾರೆ, ದೊಡ್ಡ ಸಿಲಿಂಡರ್ 7,000 ಕೇಳ್ತಾರೆ. ಹೆಚ್ಚಾಗ್ಬಿಟ್ಟಿದೆ. ಒಂದ್ ಆರ್ಡರ್ ತಗೊಂಡಿದ್ದು, ಆರ್ಡರ್ಗೋಸ್ಕರ 5,000 ರೂಪಾಯಿ ಕೊಟ್ಟು ಒಂದ್ ಸಿಲಿಂಡರ್ ತಂದು ಬ್ಲಾಕ್ ಅಲ್ಲಿ ಮಾಡಿ ಭಾನುವಾರ ದಿನ ಕ್ಲೋಸ್ ಮಾಡ್ಬಿಟ್ಟು. ಆಗಲ್ಲ, ನಮಗೇನು ವರ್ಕೌಟ್ ಗೀಟದು ಇಲ್ಲ, ಏನು ಆಗಲ್ಲ. ಯಾಕೆಂದ್ರೆ ನಮ್ದು ಕಮರ್ಷಿಯಲ್ ಇರೋದ್ರಿಂದ ನಮಗೆ ಕಾವೇರಿ ನೀರು ಡಬಲ್ ಬಿಲ್ಲು, ಆಮೇಲೆ ಕರೆಂಟ್ ಬಿಲ್ಲು ಡಬಲ್, ಗ್ಯಾಸ್ ಬಿಲ್ಲು ಡಬಲ್, ಎಲ್ಲ ಕಮರ್ಷಿಯಲ್ ಡಬಲ್ ಕಟ್ಟೋದ್ರಿಂದ ನಮಗೆ ಭಾರಿ ಹೊಡೆತ ಬಿದ್ದ್ಬಿಟ್ಟಿದೆ. ನಿಮ್ ತೊಂದ್ರೆ ಅರ್ಥ ಆಗಲ್ಲ ದರ್ಶನ್ ಅವರೇ. ಈಗ ನಿಮ್ಮ ತೊಂದರೆಗಳು ನಿಮ್ಮೊಬ್ಬರಿಗೆ ಅಂತಲ್ಲ, ತುಂಬಾ ಜನಕ್ಕೂ ಕೂಡ ಇದೆ ಈ ತೊಂದರೆ. ಎಷ್ಟೋ ಜನ ಹೋಟೆಲ್ನ ಮುಚ್ಚಿ ಸುಮ್ನೆ ಕೂತಿರೋರು ಇದ್ದಾರೆ. ಅವರೆಲ್ಲರೂ ಕೂಡ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆಗೆ ಮುಂದಾಗಬೇಕಾಗುತ್ತೆ ದರ್ಶನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತನಾಡೋದಕ್ಕಾಗಿ. ನೋಡೋಣ ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುತ್ತಾ ಸರ್ಕಾರ ಮತ್ತಷ್ಟು ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಕರೆ ಮಾಡಿ ಮಾತನಾಡೋದಕ್ಕೆ.